ನಮಸ್ಕಾರ ಸ್ನೇಹಿತರೆ, ಇಂದು ನಾನು ಮಾತಾಡಲಿಕ್ಕೆ ಬಂದಿದ್ದು ಥರ್ಡ್ ODI ಹಾಗೂ ಕೊನೆಯ ODI ಇಂಡಿಯಾ ಹಾಗೂ ಅಫ್ಘಾನಿಸ್ತಾನ ನಡುವಿನ ಪಂದ್ಯದ ಬಗ್ಗೆ. ಅಜ್ಮತುಲ್ಲಾ ಜಹೀದಿ 131 ಚೆಂಡಲ್ಲಿ 102 ರನ್ನು, 13 ಬೌಂಡರಿ, 1 ಸಿಕ್ಸನ್ನು ಹೊಡೆದಿದ್ದರು. ಇವರು ಅಫ್ಘಾನಿಸ್ತಾನ ತಂಡದ ಪರವಾಗಿ ಒಬ್ಬರೇ ಶತಕವನ್ನು ಹೊಡೆದಿದ್ದು. ಅಜ್ಮತುಲ್ಲಾ ಒಮರ್ ಜೈ 56 ಚೆಂಡಲ್ಲಿ 50 ರನ್ನು, 5 ಬೌಂಡರಿ, 2 ಸಿಕ್ಸನ್ನು ಹೊಡೆದಿದ್ದರು. ಇವರು ಅಫ್ಘಾನಿಸ್ತಾನ ತಂಡದ ಪರವಾಗಿ ಅರ್ಧಶತಕವನ್ನು ಹೊಡೆದಿದ್ದರು. ಮೊಹಮ್ಮದ್ ನಬಿ 23 ಚೆಂಡಲ್ಲಿ 21 ರನ್ನು, 1 ಬೌಂಡರಿ, 1 ಸಿಕ್ಸನ್ನು ಹೊಡೆದಿದ್ದರು. 218 ರನ್ನಿಗೆ ಅಫ್ಘಾನಿಸ್ತಾನ ತಂಡ ಆಲ್ಔಟ್ ಆಗುತ್ತೆ. 219 ರನ್ನು ಇಂಡಿಯಾ ತಂಡಕ್ಕೆ ಟಾರ್ಗೆಟ್ ಆಗಿತ್ತು. ಭಾರತ ತಂಡದ ಪರವಾಗಿ 4 ವಿಕೆಟ್ ತೆಗೆದಿದ್ದಾರೆ. ಅದರಲ್ಲಿ ಪ್ರಸಿದ್ಧ್ ಕೃಷ್ಣ 5 ವಿಕೆಟ್ ಹಾಲು ತೆಗೆದಿದ್ದಾರೆ. ಸಖತ್ತಾಗಿ ಬೌಲಿಂಗ್ ಮಾಡಿದ್ರು. ಪ್ರಿನ್ಸ್ ಯಾದವ್ 1 ವಿಕೆಟ್, ಹರ್ಷ್ ದೂಬೆ 1 ವಿಕೆಟ್, ಗುರ್ನೂರ್ ಬ್ರಾವೋ 1 ವಿಕೆಟನ್ನು ತೆಗೆದಿದ್ದಾರೆ. ಇಂಡಿಯಾ ತಂಡದ ಪರವಾಗಿ ಯಶಸ್ವಿ ಜೈಸ್ವಾಲ್ 86 ಚೆಂಡಲ್ಲಿ 110 ರನ್ನು, 14 ಬೌಂಡರಿ, 3 ಸಿಕ್ಸನ್ನು ಹೊಡೆದಿದ್ದರು. ಅದ್ಭುತವಾಗಿ ಆಡಿದರು. ಇವರು ಭಾರತ ತಂಡದ ಪರವಾಗಿ ಶತಕವನ್ನು ಹೊಡೆದಿದ್ದರು. ಕಡೆ ತನಕ ನಾಟ್ಔಟ್ ಆಗಿದ್ದರು. ರೋಹಿತ್ ಶರ್ಮಾ 69 ಚೆಂಡಲ್ಲಿ 79 ರನ್ನು, 9 ಬೌಂಡರಿ, 3 ಸಿಕ್ಸನ್ನು ಹೊಡೆದಿದ್ದರು. ಇವರು ಭಾರತ ತಂಡದ ಪರವಾಗಿ ಅರ್ಧಶತಕವನ್ನು ಹೊಡೆದಿದ್ದರು. ಶ್ರೇಯಸ್ ಅಯ್ಯರ್ 19 ಚೆಂಡಲ್ಲಿ 20 ರನ್ನು, 2 ಸಿಕ್ಸನ್ನು ಹೊಡೆದಿದ್ದರು. ಕಡೆ ತನಕ ನಾಟ್ಔಟ್ ಆಗಿ ಇದ್ದರು. ಭಾರತ ತಂಡ 224ಕ್ಕೆ 1 ವಿಕೆಟ್ಗಳನ್ನು ಕಳೆದುಕೊಂಡಿತು. 9 ವಿಕೆಟ್ಗಳ ಭಾರೀ ಜಯ ಟೀಮ್ ಇಂಡಿಯಾಗೆ ಸಿಕ್ಕಿದೆ. ಮೊಹಮ್ಮದ್ ನಬಿ 1 ವಿಕೆಟನ್ನು ತೆಗೆದಿದ್ದಾರೆ. ಅಫ್ಘಾನಿಸ್ತಾನ ತಂಡದ ಪರವಾಗಿ ಅದ್ಭುತವಾಗಿ ಬೌಲಿಂಗ್ ಮಾಡಿದ ಪ್ರಸಿದ್ಧ್ ಕೃಷ್ಣಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಸಿಗುತ್ತೆ. ಅದ್ಭುತವಾಗಿ ಇಡೀ ಸೀರೀಸ್ನಲ್ಲಿ ಬ್ಯಾಟಿಂಗ್ ಮಾಡಿದ ಶುಭ್ಮನ್ ಗಿಲ್ಗೆ ಮ್ಯಾನ್ ಆಫ್ ದಿ ಸೀರೀಸ್ ಸಿಗುತ್ತೆ. ಭಾರತ ತಂಡ ಈ ಸೀರೀಸನ್ನು ಗೆಲ್ಲುತ್ತೆ. ಇದೇ ರೀತಿ ನಿಮಗೆ ಕನ್ನಡದಲ್ಲಿ ಸ್ಪೋರ್ಟ್ಸ್ ಕಾಂಟೆಂಟ್ ಬೇಕಂದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಮಾಡಿ ಎಂದು ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ.